ಶ್ರಮ ವಹಿಸಿದ್ರಲ್ಲ ಅವರ ಅನುಗ್ರಹ. ಅದಲ್ಲದೆ ನಿನ್ನಂತ ತಾಯಿಯ ಕೈತುತ್ತಿನ ಅನುಗ್ರಹದ ಆಶೀರ್ವಾದದಿಂದ ನನಗೆ ಸರ್ಕಾರಿ ನೌಕರಿ ಮಾಡುವ ಶಕ್ತಿ ಬಂದಿತು. ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳೋದು ಕರ್ತವ್ಯ, ಅದು ನನ್ನ ಧರ್ಮಪ್ಪ. ನಿನ್ನ ಮಾತು ಸತ್ಯ ಹರಿಸ್ಯ. ನೀನು ಶಾಲೆ ಕಲಿಯೋದಕ್ಕೆ ಹಣ ಕಡಿಮೆ ಇದ್ದಾಗ ಈ ನನ್ನ ಅತ್ತಿಗೆ ತನ್ನ ತವರು ಮನೆಯಿಂದ ತಂದ ಬಂಗಾರವನ್ನು ಮಾರಿ ನಿನಗೆ ಹಣ ಕಳಿಸಿಕೊಟ್ಟಳಪ್ಪ. ಇವಳು ನಮ್ಮ ಪಾಲಿಗೆ ಅತ್ತಿಗೆ ಅಲ್ಲ ಹರಿಸ್ಯ, ಹೆತ್ತ ತಾಯಿ. ನೀವೆಲ್ಲರನ್ನು ನೋಡಿಕೊಳ್ಳೋದು ನನ್ನ ಧರ್ಮವಲ್ಲಪ್ಪ. ಹಣ ಆ ಎಲ್ಲರೂ ನೀಲಕಂಠನ ಮನೆಗೆ ಹೋಗಿದ್ದೇನಲ್ಲ, ಯಾಕಣ್ಣ ಅವನ ಮನೆಗೆ ನೀನೇಕೆ ಹೋಗಿದ್ದಿ? ನೋಡು ಹರೀಶ, ಹೋದ ವರ್ಷ ನಮ್ಮೂರಿನ ಸ್ಕೂಲ್ಗೆ ಸರ್ಕಾರದಿಂದ ಸಾಕಷ್ಟು ಹಣ ಬಿಡುಗಡೆ ಆಗಿ ಬಂದಿತ್ತು. ಆದರೆ ಆ ಹಣವನ್ನು ಈ ಹೋಗಿ ನನ್ನ ಮಗ ಎತ್ತಿ ಹಾಕಿ ಇನ್ನು ಹಣ ಬಿಡುಗಡೆ ಆಗಿಲ್ಲ ಎಂದು ಸುಳ್ಳು ಹೇಳ್ತಿದ್ದಾನೆ. ನಿನಗೆ ಯಾಕೆ ಬೇಕಪ್ಪ ಈ ಊರು ಸಾಬರಿ? ಆ ದೇಸಾಯಿ ಕೆಟ್ಟವನಿದ್ದಾನೆ ಅಂತ ತಿಳಿದಿದ್ದರೂ ಕೂಡ ಅವನಿಗೆ ಓಟು ಹಾಕಿ ಅವನನ್ನು ಆರಿಸಿಕೊಂಡು ಕುಂದಿರಿಸಿದ್ದಾರಲ್ಲ, ಇದು ಕೆಟ್ಟವರ ಕಾಲಪ್ಪ, ಕೆಟ್ಟವರ ಕಾಲ, ಕೆಟ್ಟ ನೀಚವಂತರ ಕಾಲ ಇದು. ಯಾವುದನ್ನ ನೀಚವಂತರ ಕಾಲ? ಡಾಕ್ಟರೇ ದೇವರೆಂದು ತಿಳಿದ ಕಾಲದಲ್ಲಿ ಪಶುವಿದ ಪ್ರಿಯಾಂಕ ರತ್ನಗಳನ್ನು ಹೊಂಚು ಹಾಕಿ ಸಂಚಿನಿಂದ ಎಳೆದುಕೊಂಡು ಹೋಗಿ ಕೊಲೆ ಮಾಡಿದ ಕಾಮಕರನ್ನು ಎನ್ಕೌಂಟರ್ ಮಾಡುವ ಮಹಾಶಿವರ ಕಾಲವಲ್ಲ ಇದು. ಸಮಾಜದ ಗುರುವಿಗೆ ನಿನ್ನನ್ನು ನೋಡಿ ಆಡಿ ಸಚಿವ ನಾನೆಂದು ಸಂಚಿನಿಂದ ಮೆರೆಯುತ್ತಿರುವ ತಂಡ ಮಂತ್ರಿಗಳನ್ನು ಕ್ಷಮೆ ಕೇಳುವವರೆಗೂ ಹೋರಾಟ ಮಾಡಿದ ಮಹಾಶಿವರ ಕಾಲವಲ್ಲ ಇದು. ಅಂದಾಗ ನಮ್ಮೂರಿನ ಸ್ಕೂಲ್ಗೆ ಬಂದ ನೋಡಬಲ್ಲು ಆ ನೀಲಕಂಠ ದೇಸಾಯಿ ಮನವಿ ಕೊಡುವವರೆಗೂ ನಾನು ಅವನ ವಿರುದ್ಧ ಹೋರಾಟ ಮಾಡೇ ಮಾಡ್ತೇನೆ. ಬೇಡಣ್ಣ, ಆ ರಾಜಕೀಯ ವ್ಯಕ್ತಿಗಳ ವಿಚಾರ ನಮಗೆ ಬೇಕು. ನೀನೇನಾದರೂ ಅವರನ್ನು ಎದುರು ಹಾಕಿಕೊಂಡರೆ ನಮ್ಮ ಮನೆತನದ ಮೇಲೆ ಹಗೆತನದ ಹೊಗೆಯನ್ನ ಆಡಿಸಿ ಹೊರಗೆ ನಿಂತು ಆಟವಾಡುವ ದುಷ್ಟರನ್ನ ಎಂದರೆ ಮನುಷ್ಯ ನೀನೊಬ್ಬ ವಿದ್ಯಾವಂತನಾಗಿ ಇಂಥ ಏಳಿಕೆಯನ್ನು ಮಾತಾಡ್ತೀಯಾ? ಮೇಲೆ ನಮ್ಮ ಮನೆತನದ ಮೇಲೆ ಬೇಕಾದಾಗೆ ಹಾಗೆ ಸಾಧಿಸಲಿ. ಸಾರ್ವಜನಿಕರ ಆಸ್ತಿಯನ್ನು ಎತ್ತಿ ಹಾಕುವ ಆ ಎಮ್ಮೆಲ್ಯೆ ಅಷ್ಟೇ ಅಲ್ಲ, ಅವರಪ್ಪ ಮುಖ್ಯಮಂತ್ರಿ ಬಂದರೂ ಸರಿ ನಾನು ಅವರ ವಿರುದ್ಧ ಹೋರಾಟ ಮಾಡೇ ಮಾಡ್ತೇನೆ. ಇದು ಕ್ರಾಂತಿವೀರರ ವಂಶ. ಹೌದು ಮಾಲಿಂಗ, ಹೌದು. ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದರೆ 10 ಜನರ ಬೆಂಬಲ ಪಟ್ಟಿಕೊಂಡು ಆ ಕೆಂಪು ಒಕ್ಕೆ ಪರಕಿನ ವಿರುದ್ಧ ತೊಡೆ ಕಟ್ಟಿ ನಿಂತ. ಅದೇ ರೀತಿ ಈ ಊರಿಗೆ ಅನ್ಯಾಯ ಮಾಡುತ್ತಿರುವ ಈ ದೇಸಾಯಿ ವಿರುದ್ಧ ನೀನು ಹೋರಾಡಬೇಕಾದರೆ ಅವನು ಮಾಡುವ ಕೆಟ್ಟ ಕೆಲಸ ಒಂದೊಂದು ಪುಟಗಳನ್ನು ಈ ಊರು ಜನರ ಮುಂದೆ ಬಿಚ್ಚಿಟ್ಟಾಗಲೇ ಇನ್ನು ಹೋರಾಟಕ್ಕೆ ಜಯ ಸಿಗುವುದು ಮಾಲಿಂಗ. ಎಂತ ವೀರಯನ್ನು ಜ್ಞಾಪಿಸಿ ನನ್ನ ಹೃದಯದಲ್ಲಿ ರೋಷದ ಕಿಚ್ಚನ್ನು ಹೊತ್ತಿಸಿ ಬಿಟ್ಟಿಯನ್ನ ಎಂಡ ಕುದಿಸಿ ಕಂಡ ತಿನಿಸಿ ಹಣನಾಶ ತೋರಿಸಿ ಆರಿಸಿ ಬಂದ ಈಗಿನ ರಾಜಕಾರಣಿಗಳು ಭಾರತೀಯ ಬ್ರಿಟಿಷರಿಗೆ ಇಟ್ಟ ಹಾಗೆ ಅಂದ ಬ್ರಿಟಿಷರಿಗೆ ತೊಡೆಗೆ ತೊಡೆ ತಟ್ಟೆ ಎದೆಗೆ ಮತ್ತು ನಿಲ್ಲುವ ಇಲ್ಲಿನ ತಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಾಗಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇದ್ದಾಗೆ ಅಣ್ಣ ನಿನ್ನ ಶೌರ್ಯದ ಮಾತುಗಳನ್ನು ಕೇಳಿದರೆ ಇಂದಿನ ಹೋರಾಟಗಾರರಲ್ಲೊಬ್ಬ ಮತ್ತೆ ಮರಳಿ ಹುಟ್ಟಿ ಬಂದಿದ್ದಾನೆ ಎನಿಸುತ್ತದೆ ನನಗೆ. ಅಣ್ಣ ಅತ್ತಿಗೆ ನನಗಿನ್ನು ಗೊತ್ತಾಗುತ್ತೆ, ನಾನಿನ್ನು ಬರಲೇ. ನೀವು ಹರೀಶ ನೋಡಿ, ಎಲ್ಲರೂ ಅಣ್ಣ ತಮ್ಮನ್ನು ಸೇರಿ ಊಟ ಮಾಡೋದ್ರೆ ಬನ್ನಿಯಪ್ಪ, ಊಟ ಮಾಡೋಣ. ಶ್ರೀದೇವಿ, ಊಟ ಆಮೇಲೆ ಮಳೆಯಾಯ್ತಲ್ಲ, ಆದರೆ ಹಾಲು ಏನಂತ ಬಂದಾಗ ಈ ಸಂಸಾರದಲ್ಲಿ ಒಂದು ಸುಮಧುರ ಗೀತೆಯನ್ನು ಹಾಡು, ಆಮೇಲೆ ಎಲ್ಲರೂ ಕೂಡಿ ಊಟ ಮಾಡೋಣ. ಆಯ್ತು, ನಮ್ಮ ಮೈದರು ಎಲ್ಲರೂ ಸೇರಿ ಮಾಡೋಣ. ಆಯ್ತು.